ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸಾಂಗ್ ಇಲ್ಲಿ ಬರ್ತಿಲ್ಲ ಬೇಬಿ, ಬರ್ತಿದೆ. ಏನಿದು ಶಬ್ದ ಇಷ್ಟೊಂದು? ಗೌರವ್, ಏ ಗೌರವ್, ಇರ್ಬೇಕಾ ಬೇಡ್ವಾ? ಏನೋ ಏನೋ ಇದು ಇಷ್ಟೊಂದು ಸೌಂಡು? ಅವನ ಮರ್ಯಾದೆ ಏನಾದ್ರೂ ಇದ್ರೆ ಇಲ್ವಾ? ಮನೇಲಿ ಇರ್ಬೇಕಾ ಬೇಡ್ವಾ ನಾವು? ಅಯ್ಯೋ ದೊಡ್ಡತ್ತೆ, ಇದು ಗೌರವ್ ಹಾಕಿರೋ ಸೌಂಡ್ ಅಲ್ಲ. ಗೌರವ್ ಹಾಕಿರೋದಲ್ವಾ? ಮತ್ ಯಾರು ಹೊರಗಡೆ ಏನಾದ್ರೂ ಹಾಕಿದ್ರೆ ಹೋಗಿ ನೋಡ್ಕೊಂಡ್ಬಂದ್ರ? ಹೊರಗಡೆಯಿಂದ ಸೌಂಡ್ ಬರ್ತಿಲ್ಲ. ಏನು ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ನೋಡಮ್ಮ, ಹೊರಗಡೆಯಿಂದ ಸೌಂಡ್ ಬರ್ತಿಲ್ಲ. ಮೊದ್ಲು ನಾನು ಹಾಗೆ ಅನ್ಕೊಂಡೆ, ಆದ್ರೆ ದೊಡ್ಡತ್ತೆ, ಇದು ವಿಕ್ಕಿ ಭವನ್ ರೂಮ್ ಇಂದ ಬರ್ತಿದೆ. ಅಯ್ಯೋ ದೇವ್ರೇ, ಗೌರವ್ ಮತ್ತೋಗ್ ಸೌಂಡ್ ಕಮ್ಮಿ ಮಾಡು, ಹೋಗು. ಅಮ್ಮ, ಎಲ್ರು ನಂದೇ ತಪ್ಪು ಅಂತಿದ್ದೀರಲ್ಲ, ಸೌಂಡ್ ನಾನು ಹಾಕಿಲ್ಲ ಅಮ್ಮ. ಸೌಂಡ್ ಬರ್ತಾ ಇರೋದು ವಿಕ್ರಾಂತ್ ರೂಮಿಂದ. ನಂಗೆ ಬೇಜಾರಾಯ್ತು ಕಣ್ರಿ, ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಂಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ನಿಮ್ಗೂ ಡಿಸ್ಟರ್ಬ್ ಆಗೋಯ್ತಾ? ನಾನು ಇದಕ್ಕಿದ್ದ ಹಾಗೆ ಬೆಚ್ಚ ಬಿದ್ದು ಓಡ್ ಬಂದೆ. ನೀವು ಬೆಚ್ಚ ಬೀಳಲೇಬೇಕು ಬಿಡಿ ವೈಶೋತ್ಗೆ. ನಿಮ್ ಕಿವಿ ಯಾವ್ದಾದ್ರು ಸ್ಪಂದನ ರೂಮ್ ಪಕ್ಕದಲ್ಲೇ ಇರುತ್ತಲ್ವಾ? ಏನಂದೆ ಪಂಚಮಿ? ಹೂ, ಅದೇ ವೈಶೋತ್ಗೆ ಕಿವಿನೇ ಕೇಳಿಸ್ತಿಲ್ಲ, ಅಷ್ಟೊಂದು ಸೌಂಡ್ ಬರ್ತಿದೆ. ಚಂದ ಚಂದ, ಕಾಡ್ಕೊಳ್ಳಿ, ಏನಾಗಿದೆ? ದೊಡ್ಡವ್ರು ಇರ್ತಾರೆ ಅನ್ನೋ ಭಯ ಬೇಡ. ಆ ಭಯ ಇದ್ದಿದ್ರೆ ಈ ಮನೇಲಿ ಪ್ರಾಬ್ಲಮೇ ಕ್ರಿಯೇಟ್ ಆಗ್ತಿರ್ಲಿಲ್ಲ ದೊಡ್ಡತ್ತೆ. ಚಿಕ್ಕವರು ಅಂತ ನೋಡಿದೆ ಎಲ್ರ ಹತ್ರ ಜಗಳ ಮಾಡ್ತಾಳೆ ನೋಡಿ. ಇವಳು ಮನೇಲಿ ಇರೋರ್ಗು ನಾವ್ ಇದನ್ನ ಅನುಭವಿಸ್ಲೇಬೇಕು. ತಿದ್ದಿ ಬುದ್ಧಿ ಹೇಳಕ್ಕೆ ಗಂಟನೆ ಸರಿ ಇಲ್ಲ. ಅವಳು ಮಾಡಿದ್ದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಾಗ ಅವಳು ಇನ್ನೆಲ್ಲಿ ಬುದ್ಧಿ ಕಲಿತಾಳೆ? ನಾನ್ ಕಲಿಸ್ತೀನಿ ಬುದ್ಧಿ, ಗ್ರಾಚಾರ ಬಿಡಿಸ್ತೀನಿ ಅವ್ರಿಗೆ. ಏನಾಯ್ತು? ಯಾಕೆಲ್ಲರೂ ಈ ರೀತಿ ಇದ್ದೀರಾ? ದೊಡಮ್ಮ, ಏನಾಯ್ತು? ಯಾಕೆಲ್ಲರೂ ಒಂಥರ ಇದ್ದೀರಾ ಅಂದೆ. ಏನ್ ದೊಡಮ್ಮ ಈ ಸೌಂಡು? ಅದನ್ನೇ ನಾವು ನಿನ್ ಹೆಂಡತಿ ಕೇಳ್ಬೇಕು ಅಂತ ಅನ್ಕೊಂಡಿದೀವಿ ವಿಕ್ಕಿ. ನಮ್ಮ ಹತ್ರ ಕೇಳ್ತಿದ್ಯಲ್ಲ. ವೈಶು, ಅರ್ಥ ಆಗೋ ರೀತಿ ಹೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ನಿನ್ ಹೆಂಡತಿ ರೂಮ್ ಅಲ್ಲಿ ಇಷ್ಟೊಂದು ಸೌಂಡ್ ಕೊಟ್ಕೊಂಡು ಕೂತಿದಾಳಲ್ಲ, ನಾವೆಲ್ಲ ಈ ಮನೇಲಿ ಇರ್ಬೇಕಾ ಇರ್ಬಾರ್ದ? ರಾತ್ರಿ ಹೊತ್ತಲ್ಲಿ ಹೀಗ್ ಮಾಡ್ತಾರ? ಅಕ್ಕಪಕ್ಕದವರೆಲ್ಲ ನಮ್ ಬಗ್ಗೆ ಏನ್ ಅನ್ಕೋತಾರ ಹೇಳು? ದೊಡಮ್ಮ, ಚಿಕ್ಕಮ್ಮ, ನಿಮ್ಮೆಲ್ಲರಿಗೂ ಸ್ಪಂದನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸರಿ ಈ ರೀತಿ ಎಲ್ಲ ಆಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ. ನಾವು ಕೇಳಿದ್ ಕೊಡ್ಸಿದ್ವಲ್ರಿ.
ಅದು ಪರ್ಮಿಷನ್ ಇಲ್ಲದೆ ಒಳಗೆ ಬಂದಿದ್ದಕ್ಕೆ ಅವ್ನು ಸಾಕು. ಏನೋ ಅಂದ್ರಲ್ಲ. ಅದೇ ಇಷ್ಟೊಂದು ವಾಲ್ಯೂಮ್ ಕೊಟ್ಕೊಂಡು ಏನ್ ಮಾಡ್ತಿದ್ಯಾ ಅಂದೆ. ಅಯ್ಯೋ ಗಣೇಶ, ಎಂತ ತಪ್ಪಾಗೋಯ್ತು. ರಿಮೋಟ್. ಏನ್ ಹುಡುಕ್ತಾ ಇದೀಯಾ? ರಿಮೋಟ್. ಅಮ್ಮ ಸಾರಿ ವಿಕ್ರಾಂತ್ ಸರ್, ಗೊತ್ತಾಗ್ಲಿಲ್ಲ. ಅದು ರಿಮೋಟ್ ಕೆಳಗ್ ಬಿದ್ದಿತ್ತಾ, ನಾನು ಸ್ಟೆಪ್ ಹಾಕ್ತಾ ಹಾಕ್ತಾ ತುಳಿದು ಬಿಟ್ಟಿದೀನಿ ಅನ್ಸುತ್ತೆ. ವಾಲ್ಯೂಮ್ ರೈಸ್ ಆಗೋಗಿದೆ. ಅಯ್ಯೋ ಅಮ್ಮ ತಾಯಿ, ಈ ಗಣೇಶನ ಹಬ್ಬದ ಪೆಂಡಾಲಲ್ಲಿ ಬರುತ್ತಲ್ಲ ಮ್ಯೂಸಿಕ್, ಅದಕ್ಕಿಂತ ಜೋರಾಗಿ ಬರ್ತಾ ಇದೆ. ಅಯ್ಯೋ, ಹಾಗಾದ್ರೆ ಇಷ್ಟೊತ್ತಿಗೆ ಮನೆಯವ್ರಿಗೆಲ್ಲ ಗೊತ್ತಾಗೋಗಿರುತ್ತಾ? ಅಯ್ಯೋ ಅಷ್ಟೇ ಅಲ್ಲ, ಪಕ್ಕದ ಬೀದಿ ರಾಧಮ್ಮ ಕೆಂಪಮ್ಮ ಎಲ್ಲರಿಗೂ ಕೇಳಿಸಿದೆ. ಮುಗೀತು ನನ್ ಕತೆ. ದೊಡ್ಡತ್ತೆ ಚಂದ ಚಂದ ಅಂತ ಹೇಳ್ಕೊಂಡು ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ ಗಣೇಶ? ಅವ್ರು ಬೈಯಕ್ ಬರೋಕ್ಕೂ ಮುಂಚೆ ನನಗ್ ಸಾರಿ ಕೇಳ್ಬಿಡ್ಲಾ? ಸ್ಪಂದನ, ಅದೆಲ್ಲ ಏನು ಬೇಡ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸೊ ಡೋಂಟ್ ವರಿ. ಅಂದಹಾಗೆ ನೆಕ್ಸ್ಟ್ ಟೈಮಿಂದ ಹುಷಾರಾಗಿರ. ಅಂದಹಾಗೆ ನೆಕ್ಸ್ಟ್ ಟೈಮಿಂದ ಹುಷಾರಾಗಿರ. ಯಾಕಂದ್ರೆ ನಮ್ಮನೇಲೂ ಸ್ವಲ್ಪ ಜನಕ್ಕೆ ಸೌಂಡ್ ಅಂದ್ರೆ ಅಲರ್ಜಿ ಆಗಲ್ಲ. ಅಕ್ಕಪಕ್ಕದ ಮನೇಲಿ ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ. ಸೊ ಸ್ವಲ್ಪ ಹುಷಾರಾಗಿ. ಓಕೆ ವಿಕ್ರಾಂತ್ ಸರ್, ಸಾರಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದೇನು ಇದಕ್ಕಿದ್ದಂಗೆ ನಾಟ್ಯ ಮಯೂರಿ ಆಗ್ಬಿಟ್ಟಿದ್ಯಾ? ಅಯ್ಯೋ ವಿಕ್ರಾಂತ್ ಸರ್, ನಿಮ್ಗಿದನ್ ಹೇಳಲೇ ಇಲ್ಲ ಅಲ್ವಾ? ನೀವು ಇದನ್ ಕೇಳಿಸ್ಕೊಂಡ್ರೆ ಶಭಾಷ್ ಅಂತ ಹೇಳ್ತೀರಾ. ಅಯ್ಯೋ ಹೌದಾ? ಹಾಗಿದ್ರೆ ಕೇಳಿಸ್ಕೊಂಡ್ಮೇಲೆ ಶಬಾಷ್ ಅನ್ಬೇಕಾ? ಮೊದಲು ಕೇಳಿಸ್ಕೊಳ್ಳಿ ವಿಕ್ರಾಂತ್ ಸರ್. ಸರಿ, ತಾವು ಶುರು ಮಾಡಿ. ಹೆಂಗ್ ಗೊತ್ತಾ ವಿಕ್ರಾಂತ್ ಸರ್? ಗೊತ್ತಿಲ್ಲ. ನೀವ್ ಹೀಗ್ ಮಧ್ಯೆ ಮಧ್ಯೆ ಮಾತಾಡಿದ್ರೆ ನಾ ಹೇಳೋದೇ ಇಲ್ಲ. ಕೈ ಕಟ್ ಬಾಯ್ ಮುಚ್ಚಿ. ಅದು ಬೇರೆನಾ? ಓಕೆ, ಹೇಳಮ್ಮ. ಗುಡ್ ಬಾಯ್. ಇವಾಗ ಹೇಳ್ತೀನಿ ಕೇಳಿ. ನಮ್ ಕಾಲೇಜಲ್ಲಿ ಒಬ್ಬ ಇದ್ದಾನೆ, ನಿತಿನ್ ಅಂತ. ಅವನು ಈ ಸ್ಟೂಡೆಂಟ್ಗಳು ಓಡಾಡ್ತಾರಲ್ಲ ಕಾರಿಡಾರ್, ಅಲ್ಲಿ ಡಾನ್ಸ್ ಮಾಡಿದ್ದು ಅಲ್ದೆ ನನ್ ಮೇಲೆ ರೇಗಕ್ ಬಂದ. ನಾನ್ ಬಿಡ್ತೀನಾ? ಓ, ಈ ಸ್ಟೋರಿನಾ? ನನಗೆ ಗೊತ್ತು ಬಿಡು. ಏನ್ ಗೊತ್ತು? ಅಂದ್ರೆ ಕ್ಲೀನ್ ಆಗಿ ಎಲ್ಲಾನು ಗೊತ್ತಿಲ್ಲ, ಆದ್ರೆ ಕ್ಲೈಮ್ಯಾಕ್ಸ್ ಏನಾಯ್ತು ಅಂತ ಗೊತ್ತು. ನಾನು ಹೇಳ್ದೆ, ನಿಮ್ಗೆ ಹೆಂಗ್ ಗೊತ್ತು? ಏನಿಲ್ಲ ಲೇಡಿ ರೋಡಿ, ನಿಮ್ ಜೊತೆ ಆ ಹುಡುಗ ಸಿಗಾಕೊಂಡು ಆದ್ಮೇಲೆ ಐದಾರ ಈ ಹುಡುಗ ಓಡೋಗಿರ್ತಾನೆ, ಇಲ್ಲ ಟಿಕೆಟ್ ತಗೊಂಡಿರ್ತಾನೆ. ಕರೆಕ್ಟಾ? ವಿಕ್ರಾಂತ್ ಸರ್ ನಿಮ್ಗೆ ಹೇಳಿದ್ದು ಫಿಂಗರ್ ಆನ್ ಲಿಪ್. ಆಮೇಲೆ ನಾನು ಚೆನ್ನಾಗಿ ದಬಾಯಿಸ್ದೆ. ಡಾನ್ಸ್ ಅಂದ್ರೆ ಹೀಗಲ್ಲ, ನನ್ ತರ ಡಾನ್ಸ್ ಮಾಡು, ಆವಾಗ ಒಪ್ಕೋತೀನಿ ಅಂತೆಲ್ಲ ಹೇಳ್ದ. ಎಲ್ಲ ನನ್ ಮಗನೇ, ನನಗೆ ಚಾಲೆಂಜ್ ಹಾಕ್ತೀಯಾ ಅಂತ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಕಲ್ತು ಅವ್ನು ಹಾಕಿರೋ ಚಾಲೆಂಜ್ ಅಲ್ಲಿ ಗೆದ್ಬಿಟ್ರೆ ಆ ನನ್ ಮಗ ಲೈಫಲ್ಲೇ ನನ್ ಸುದ್ದಿಗೆ ಬರ್ಬಾರ್ದು. ಭೂಮಿ ಬೇಕು, ಅದೇ ನಿಮ್ಗೆ ಚೆನ್ನಾಗಿ ಹುಡುಗನೆಲ್ಲ. ವಿಕ್ರಾಂತ್ ಸರ್, ಅದೇನು ಅಂತ ಬೇಳ್ ತೆಗ್ದು ಹೇಳ್ಬಾರ್ದಾ? ಸೂಪರ್ ಫ್ಯಾಂಟಾಸ್ಟಿಕ್, ಆಲ್ ದ ಬೆಸ್ಟ್, ಗುಡ್ ಲಕ್. ಆ ಹುಡುಗನ ದೇವರು ನಿನ್ನಿಂದ ಕಾಪಾಡ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸೌಂಡ್ ಕಮ್ಮಿ ಕೊಟ್ಕೊಂಡು ಡ್ಯಾನ್ಸ್ ಮಾಡು, ಯಾಕಂದ್ರೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ.